ಆಲೂರಿನಲ್ಲಿ ಬೃಹತ್ ಆಪರೇಷನ್ ಸಿಂಧೂರ್ ತಿರಂಗ ಯಾತ್ರೆ. ದೇಶಭಕ್ತಿಯ ಧ್ವನಿಯಲ್ಲಿ ಗೋಗರಿದ ಪಟ್ಟಣ. ದೇಶದ ರಕ್ಷಣೆಗೆ ನಮ್ಮೆಲ್ಲರ ನಡೆ ಎಂಬ ಗಟ್ಟಿಯಾದ ಧ್ಯೇಯ ವಾಕ್ಯದೊಂದಿಗೆ ಹಾಗೂ ಸೈನಿಕರ ಆತ್ಮಸ್ಥೈರ್ಯ ಹೆಚ್ಚಿಸುವ ಉದ್ದೇಶದಿಂದ ಆಲೂರು ಪಟ್ಟಣದಲ್ಲಿ ರಾಷ್ಟ್ರ ಪ್ರೇಮದ ಅಭಿವ್ಯಕ್ತಿಯಾಗಿ ಭವ್ಯ ತಿರಂಗ ಯಾತ್ರೆ ಆಯೋಜಿಸಲಾಗಿತ್ತು. ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಹಾಗೂ ಪಕ್ಷಾತೀತ ಸಹಭಾಗಿತ್ವದಲ್ಲಿ ನಡೆದ ಈ ಯಾತ್ರೆಯು ಆಪರೇಷನ್ ಸಿಂಧೂರ್ ಎಂಬ ಹೆಸರಿನಲ್ಲಿ ಗಮನ ಸೆಳೆಯಿತು. ಕಾರಜೋಹಳ್ಳಿ ಹಿರೇಮಠದ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ಅವರು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಯಾತ್ರೆಗೆ ಭಾವಪೂರ್ಣ ಚಾಲನೆ ನೀಡಿದರು. ಭಾರೀ ಜನಸಾಗರದೊಂದಿಗೆ ಯಾತ್ರೆ ಪಟ್ಟಣದ ಕೆಇಬಿ ವೃತ್ತದಿಂದ ಆರಂಭವಾಗಿ ವೀರಶೈವ ಕಲ್ಯಾಣ ಮಂಟಪದವರೆಗೆ ಸಾಗಿತು. ಶಾಸಕರಿಂದ ಧೈರ್ಯದ ಸಂದೇಶ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ಭಾರತದಲ್ಲಿ ಭಯದ ವಾತಾವರಣ ಸೃಷ್ಟಿಸಲು ಪಾಕಿಸ್ತಾನ ಬಯಸಿದ್ರೂ ಪ್ರಧಾನಿ ಮೋದಿಯವರು ಧೈರ್ಯದಿಂದ ನಿರ್ಧಾರ ತೆಗೆದುಕೊಂಡು ದೇಶವನ್ನ ರಕ್ಷಿಸಿದ್ದಾರೆ. ಭಾರತವು ಯಾರಿಗಿಂತಲೂ ಕಡಿಮೆ ಇಲ್ಲ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಸ್ವಾಮೀಜಿಗಳಿಂದ ದೇಶಭಕ್ತಿಯ ಪಾಠ. ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡುತ್ತಾ, ಬಳಿಯಲ್ಲೂ ತಿರಂಗ ಯಾತ್ರೆ ನಡೆಸಿದುದು ವಿಶೇಷ. ಪಾಕಿಸ್ತಾನವು ನಮ್ಮ ದೇಶದ ನೀರು ಕುಡಿದು ನಮ್ಮ ವಿರುದ್ಧವೇ ದ್ರೋಹ ಮಾಡುತ್ತಿದೆ. ದೇಶದ ಸೈನಿಕರು ಪೆಹಲ್ಗಾಮ್ನಂತಹ ಹಲ್ಲೆಗಳಿಗೆ ತಕ್ಕ ಉತ್ತರ ನೀಡುತ್ತಿದ್ದಾರೆ. ದೇಶದ ಶತ್ರುಗಳ ವಿರುದ್ಧ ಎಚ್ಚರಿಕೆಯಿಂದ ಹೋರಾಡಬೇಕು ಎಂದು ಹೇಳಿದರು. ಕೆಟ್ಟವರಿಗೆ ಬಹಳ ಕೆಟ್ಟವರು ಯಾರನ್ನೂ ಕೂಡ ಬಿಡಲ್ಲ ಅಂತಕ್ಕಂಥದ್ದು. ಹಾಗಾಗಿ ಏನ್ ಪೆಹಲ್ಗಾಮಲ್ಲಿ ಉಗ್ರ ದಾಳಿ ಆಗಿತ್ತು, ಅದಕ್ಕೆ ಪ್ರತಿಕಾರವಾಗಿ ಇಲ್ಲೆಲ್ಲೂ ಕೇಳ ಅಯ್ಯರಂತೆ ಏನು ಆಪರೇಷನ್ ಸಿಂಧೂರ್ ಅಂತಕ್ಕಂಥ ವಿಶೇಷ ನಾಮಕರಣದ ಅಡಿಯಲ್ಲಿ ಏನು ವ್ಯವಸ್ಥೆ ನಡೆಯಿತು, ಆ ಎಲ್ಲ ಸೈನಿಕರಿಗೂ ಕೂಡ ಬಿಜೆಪಿ ಮುಖಂಡರಿಂದ ಶ್ಲಾಘನೆ. ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡುತ್ತಾ, ಭಾರತ ಶಾಂತಿಪ್ರಿಯ ದೇಶವಾದರೂ ನಮ್ಮ ಮೇಲೆ ಹಲ್ಲೆ ಮಾಡಿದವರಿಗೆ ತಕ್ಕ ಉತ್ತರ ನೀಡಬಲ್ಲ ಶಕ್ತಿ ನಮ್ಮಲ್ಲಿದೆ. ಯೋಧರು ನಮ್ಮ ಜೀವ ರಕ್ಷಕರು. ಅವರ ಧೈರ್ಯ ವರ್ಧನೆಗೆ ತಿರಂಗ ಯಾತ್ರೆ ಶ್ಲಾಘನೀಯ ಎಂದು ಹೇಳಿದರು. ನಾವೆಲ್ಲೂ ಬರೆಯಲು ಸಾಧ್ಯ ಇಲ್ಲ. ಅದರ ಪ್ರತ್ಯುತ್ತರವಾಗಿ ನಾವು ಯಾವುದೇ ನಾಗರಿಕ ಸ್ಥಾನಕ್ಕೆ ಮುಗಿದರೆ ಭಾರತ ದೇಶ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಏನು ನಮ್ಮ ಹೆಣ್ಮಕ್ಳ ಸಿಂಧೂರವನ್ನು ಅಳಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಂಥ ಉಗ್ರಗಾಮಿಗಳಿಗೆ ಅವರು ಉಗ್ರಗಾಮಿಗಳ ತಾಣಗಳಿಗೆ ನುಗ್ಗಿ ಪ್ರಾಯಶಃ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಲ್ಲ, ಪಾಕಿಸ್ತಾನ ಒಳಗಡೆ ನುಗ್ಗಿ ಅವರ ಉಗ್ರಗಾಮಿಗಳ ತಾಣವನ್ನ ಸದಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಮೊದಲನೇ ಹಂತ ಮಾತ್ರ. ನಾಗರಿಕರನ್ನ ನಾವು ಮಾತಾಡಿಸಬೇಕು. ಈಗ ಎಲ್ಲಿ ಉಗ್ರಗಾಮಿಗಳಿದ್ರು ಆ ಉಗ್ರಗಾಮಿಗಳ ತಾಣಗಳನ್ನು ನಾವು ಬಿಸಿ ತರಿಸುವಂತ ಸಂದೇಶವನ್ನು ಕೊಟ್ಟಿದ್ದೇವೆ. ಆಪರೇಷನ್ ಸಿಂಧೂರ ಪ್ರಾರಂಭ ಅಷ್ಟೇ. ಆ ನಿಟ್ಟಿನಲ್ಲಿ ದೇಶದ ಯೋಧರಿಗೆ, ನಿವೃತ್ತ ಯೋಧರಿಗೆ ಮತ್ತೆ ಆ ಕುಟುಂಬಗಳಿಗೆ ಕರ್ಕೊಂಡಂತ ಸಂತ್ರಸ್ತರಿಗೆ ನಾವು ಒಂದು ಸ್ಥೈರ್ಯವನ್ನು ತುಂಬುವಂತ ಕೆಲಸಕ್ಕಾಗಿ ಈ ಒಂದು ತಿರಂಗ ಯಾತ್ರೆಯನ್ನ ಎಲ್ಲ ಜಿಲ್ಲೆಗಳಲ್ಲಿ, ಇಡೀ ರಾಷ್ಟ್ರಾದ್ಯಂತ ಏನು ಯಾವ ಪಕ್ಷಕ್ಕೆ ಸೀಮಿತವಾಗಿ ಅಥವಾ ಒಂದು ಕೋಮಿಗೆ ಬಂದಂತ ವಿಚಾರಗಳಲ್ಲ, ಎಲ್ಲ ನಾಗರಿಕ ಬಂಧುಗಳನ್ನ ಒಳಗೊಂಡು ನಮ್ಮ ಗಡಿಯನ್ನ ಕಾಯ್ತಿರ್ತಕ್ಕಂಥ ಯೋಧರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ, ಸೈನಿಕರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ವಿದ್ಯಾರ್ಥಿಗಳು ಸಾರ್ವಜನಿಕರು ಮಾಡಿದ್ದಾರೆ. ತಮ್ಮೆಲ್ಲರೂ ಕೂಡ ಗೊತ್ತಿರುವ ರೀತಿಯಲ್ಲಿ ಪೆಹಲ್ಗಾಮ್ನಲ್ಲಿ 26 ಜನಗಳ ದುರ್ಬಳಕೆ ಕಾರಣವಾದಂತ ಪಕ್ಕದ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂಥ ನಮ್ಮ ಸೈನಿಕರಿಗೆ ಧೈರ್ಯವನ್ನು ತುಂಬತಕ್ಕಂಥದ್ದು ದೇಶದ ಪರವಾಗಿ ಇಡೀ 140 ಕೋಟಿ ಜನತೆಗೆ ಅವರ ಬೆಂಬಲಕ್ಕೆ ನಿಂತಕ್ಕಂಥ ಕಾರ್ಯಕ್ರಮವನ್ನು ಆಲೂರು ಕೂಡ ಮಾಡಿದ್ವಿ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರಿಗೆ ನೈತಿಕ ಬೆಂಬಲ ಕೊಡುವ ಮುಖಾಂತರ ಆಲೂರಿನ ನಾಗರಿಕರು, ವಿವಿಧ ಸಂಘಟನೆಯ ಬಂಧುಗಳು ಇವತ್ತೇನಾಗಿ ಧೈರ್ಯ ತುಂಬತಕ್ಕಂಥ ಕೆಲಸವನ್ನ ಮಾಡಿದ. ಆಲೂರಿನಲ್ಲಿ ಬೃಹತ್ ತಿರಂಗ ಯಾತ್ರೆ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಪಾಲ್ಗೊಂಡು ಆಲೂರಿನಲ್ಲಿ ದೇಶಭಕ್ತರು, ರಾಷ್ಟ್ರಭಕ್ತರು, ರಾಷ್ಟ್ರೀಯವಾದಿಗಳು ಯಾವ ಮಟ್ಟಿದ್ದಾರೆ ಅಂತಕ್ಕಂಥನ್ನ ತೋರಿಸ್ಕೊಟ್ಟಿದ್ದೀರಾ. ಹೆಚ್ಚಾಗಿ ಮಾತಾಡೋದಿಲ್ಲ. ಭಾರತದ ಇತಿಹಾಸವನ್ನು ಹಿಂದೆ ತಿಳಿದು ನೋಡಿದ್ರೆ ಯಾವ ದೇಶಗಳ ಮೇಲೆ ಕೂಡ ಹೋಗಿಲ್ಲ. ಆದರೆ ಇವತ್ತಿನ ಇರ್ತಕ್ಕಂಥ ರಕ್ಷಣಾ ವ್ಯವಸ್ಥೆ ನಮ್ಮ
ದೇಶದ ಮೇಲೆ ಯಾರೇ ಕೂಡ ಜೆಂಡೆ ಎತ್ತಿದ್ರು ಕೂಡ ಅವ್ರನ್ನ ನಾವು ಹೆಗ್ಗೆಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಈಗ ಆಶೀರ್ವಾದ ಮಾಡ್ತಾರೆ. ಮಾತುಕತೆ ಕಾರ್ಯಕ್ರಮ ಮುಗಿದಿದೆ. ತಮ್ಮೆಲ್ಲರೂ ಕೂಡ ರುಜುಪೂರ್ವಕ ಸಾರ್ವಜನಿಕರ ಭಾಗವಹಿಸುವಿಕೆ. ಯಾತ್ರೆಯಲ್ಲಿ ಶಾಲಾ ಮಕ್ಕಳು, ನಿವೃತ್ತ ಯೋಧರು ಸೇರಿದಂತೆ ಸಾವಿರಾರು ದೇಶಭಕ್ತರು ಭಾಗವಹಿಸಿದ್ರು. 1 ಕಿಲೋಮೀಟರ್ ಉದ್ದದ ತಿರಂಗ ಧ್ವಜದೊಂದಿಗೆ ಭಾರತ ಮಾತಾ ಕಿ ಜೈ, ವೀರ ಜವಾನ್ ಅಮರ್ ರಹೆ ಎಂಬ ಘೋಷಣೆಗಳು ಪಟ್ಟಣದ ಆಕಾಶದಲ್ಲಿ ಮೊಳಗಿದ್ವು. ಹೋಗಿ ಮುಂದೆ ಪಾಲ್ಗೊಂಡ ಪ್ರಮುಖರು. ಈ ಬೃಹತ್ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ತಾಲೂಕು ಅಧ್ಯಕ್ಷೆ ಉಮಾ ರವಿಪ್ರಕಾಶ್, ಕಾರ್ಯದರ್ಶಿ ಕೃಷ್ಣ ಅಬ್ಬನ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ, ವೀರಶೈವ ಸಮಾಜದ ಹಿರಿಯ ಮುಖಂಡರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ನಿರ್ವಹಣೆಯಲ್ಲಿ ಶಿಸ್ತಿನ ಪಟುತೆ. ಯಾತ್ರೆಯು ಶಿಸ್ತಿನ ಜೊತೆ ರಾಷ್ಟ್ರ ಪ್ರೇಮದಿಂದ ತೇಲಿದ ಭಾವನೆಯಲ್ಲಿ ನೆರವೇರಿತು. ತಿರಂಗ ಧ್ವಜಗಳು ಎಲ್ಲೆಡೆ ಹಾರಾಡಿದ ಈ ಸಂದರ್ಭದಲ್ಲಿ ಆಲೂರು ಪಟ್ಟಣವು 1 ದಿನಕ್ಕೂ ಅಧಿಕ ಕಾಲ ದೇಶಭಕ್ತಿಯ ತಾಣವಾಗಿ ಪರಿವರ್ತನೆಯಾಯಿತು.